ಹಲೋ MBBS ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಗೋ ಕ್ಯಾಂಪಸ್. ನಿಮ್ಮ MBBS ಜರ್ನಿಯ ಮೊದಲನೇ ಸ್ಟೆಪ್ ನೀಟ್ ಎಕ್ಸಾಮ್ ಪಾಸ್ ಮಾಡಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್. ಅಂದರೆ ಮುಂದೆ ಬರೋ ಸ್ಟೆಪ್ಸ್ ಇನ್ನೂ ಕ್ರೂಷಿಯಲ್ ಆಗಿರುತ್ತದೆ. ಕೌನ್ಸಿಲಿಂಗ್ ಮೂಲಕ ನಿಮ್ಮ ಡಿಸೈರ್ಡ್ MBBS ಕಾಲೇಜ್ ಪಡ್ಕೊಳ್ಳೋದು. ಕೌನ್ಸಿಲಿಂಗಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಲೇಜಸ್ ಇರುತ್ತದೆ. ಗೌರ್ಮೆಂಟ್, ಪ್ರೈವೇಟ್, ಡೀಮ್ಡ್, NRI, ಮ್ಯಾನೇಜ್ಮೆಂಟ್. ಹಾಗಾಗಿ ಇವೆಲ್ಲ ಕಾಲೇಜಸ್ಗೆ ಏನು ವ್ಯತ್ಯಾಸ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಈ ವಿಡಿಯೋ ಅಲ್ಲಿ ನಿಮಗೆ ಪ್ರೈವೇಟ್ ಮತ್ತು ಡೀಮ್ಡ್ ಮೆಡಿಕಲ್ ಕಾಲೇಜ್ನ ವ್ಯತ್ಯಾಸಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀವಿ. ಪೂರ್ತಿ ವಿಡಿಯೋ ನೋಡಿ ನಿಮಗಿರೋ ಕನ್ಫ್ಯೂಷನ್ಸ್ ದೂರ ಮಾಡ್ಕೊಳ್ಳಿ. ಮೊದಲನೇದಾಗಿ ಅಫಿಲಿಯೇಷನ್ ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳು ಸ್ಟೇಟ್ ಹೆಲ್ತ್ ಯೂನಿವರ್ಸಿಟೀಸ್ ಜೊತೆ ಅಫಿಲಿಯೇಟ್ ಆಗಿರುತ್ತದೆ. ಹಾಗಾಗಿ ಆ ಸ್ಟೇಟ್ಗೆ ಸಂಬಂಧ ಹೊಂದಿರುವ ಸ್ಟೇಟ್ ಕೌನ್ಸಿಲಿಂಗ್ ಅಥಾರಿಟಿ ಮೂಲಕ ಕೌನ್ಸಿಲಿಂಗ್ ಪಡೆಯಬಹುದು. ಹಾಗೆ ಡೀಮ್ಡ್ ಯೂನಿವರ್ಸಿಟಿಗಳು ಅಟಾನಮಸ್ ಆಗಿರುತ್ತದೆ ಹಾಗೂ UGC ಮತ್ತು NMC ರೆಕಗ್ನೈಸ್ಡ್ ಆಗಿರುತ್ತದೆ. ಹಾಗಾಗಿ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ MCC ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮೂಲಕ MBBS ಓದಲು ಪ್ರವೇಶ ಪಡೆಯಬಹುದು. ಫೀಸ್ ಮತ್ತು ಕೋಟಾಗಳು. ಪ್ರೈವೇಟ್ ಕಾಲೇಜ್ಗಳ ಫೀ ಸ್ಟ್ರಕ್ಚರ್ ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ. ಸಾಮಾನ್ಯವಾಗಿ ವರ್ಷಕ್ಕೆ 1.5 ಲಕ್ಷದಿಂದ 45 ಲಕ್ಷದವರೆಗೂ ಇರುತ್ತದೆ. ಇವುಗಳಲ್ಲಿ ಸ್ಟೇಟ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ, NRI ಸೀಟುಗಳು ಇರುತ್ತದೆ. ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಸಾಮಾನ್ಯವಾಗಿ ಫೀ ಸ್ಟ್ರಕ್ಚರ್ 18 ಲಕ್ಷದಿಂದ 40 ಲಕ್ಷದವರೆಗೂ ಇರುತ್ತದೆ. ಇಲ್ಲಿ ಮ್ಯಾನೇಜ್ಮೆಂಟ್ ಮತ್ತು NRI ಕೋಟಾ ಅಡಿಯಲ್ಲಿ ಸೀಟ್ಸ್ ಅವೈಲಬಲ್ ಇರುತ್ತದೆ. ಬಾಂಡ್ ನಿಯಮಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್. ಇನ್ನೊಂದು ಮುಖ್ಯ ವ್ಯತ್ಯಾಸ ಎಂದರೆ ಬಾಂಡ್ ಮತ್ತು ಸರ್ವಿಸ್ ಆಬ್ಲಿಗೇಷನ್ಸ್ ನಿಯಮಗಳು. ಪ್ರೈವೇಟ್ ಕಾಲೇಜುಗಳಲ್ಲಿ ಕೆಲವು ರಾಜ್ಯಗಳ ನಿಯಮದ ಪ್ರಕಾರ ಗ್ರಾಮೀಣ ಅಥವಾ ರೂರಲ್ ಸೇವೆ ಬಾಂಡ್ ಇರಬಹುದು. ಆದರೆ ಹೆಚ್ಚು ಕಡೆ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಅಂಥ ಬಾಂಡ್ ಇರುವುದಿಲ್ಲ. ಇನ್ನು ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಬೇಕು ಅಂದರೆ ಕೆಲವು ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳು ಬಹಳ ಉತ್ತಮ ಸೌಲಭ್ಯಗಳನ್ನು ನೀಡುತ್ತದೆ. ಆದರೆ ಡಿಪೆಂಡಿಂಗ್ ಆನ್ ದಿ ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬದಲಾವಣೆ ಕಾಣಬಹುದು. ಹಾಗಾದರೆ ಯಾವ್ದು ಆಯ್ಕೆ ಮಾಡಬೇಕು? ಅದು ನಿಮ್ಮ ನೀಟ್ ರ್ಯಾಂಕ್, ಬಜೆಟ್, ಸ್ಟೇಟ್ ಡೊಮಿಸೈಲ್ ಮತ್ತು ನಿಮ್ಮ ಫ್ಯೂಚರ್ ಗೋಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೈವೇಟ್ ಹಾಗೂ ಡೀಮ್ಡ್ ಮೆಡಿಕಲ್ ಕಾಲೇಜಸ್ ಎರಡೂ ನಿಮಗೆ NMC ಅಪ್ರೂವ್ಡ್ MBBS ಶಿಕ್ಷಣ ನೀಡುತ್ತದೆ. ಆದರೆ ಸೀಟ್ ಕ್ಯಾಟಗರಿ, ಕೌನ್ಸಿಲಿಂಗ್ ಮೆಥಡ್ ಮತ್ತು ಫೀ ವಿಚಾರದಲ್ಲಿ ದೊಡ್ಡ ವ್ಯತ್ಯಾಸಗಳಿವೆ. ಇನ್ನು ನಿಮಗೆ ಯಾವ ಕಾಲೇಜ್ ಸೂಕ್ತ ಅಥವಾ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅಂತ ಕನ್ಫ್ಯೂಷನ್ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀಟ್ UG ಅಂತ ಕಮೆಂಟ್ ಮಾಡಿ. ಎಕ್ಸ್ಪರ್ಟ್ ಕೌನ್ಸಿಲರ್ಸ್ ಹತ್ರ ಸಲಹೆ ಪಡೆಯಿರಿ. ಥ್ಯಾಂಕ್ ಯು.